ಕರ್ನಾಟಕದಲ್ಲಿ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗಿರ್ತಕ್ಕಂತಹದ್ದು ವಿ ರಾಮ್ಜಿ ಕಾಯ್ದೆ. ಕೇಂದ್ರ ಸರ್ಕಾರ ಯಾಕಾಗಿ ಈ ಯೋಜನೆಯನ್ನು ಜಾರಿಗೆ ತಂತು, ಇದರ ಹಿಂದಿನ ಉದ್ದೇಶಗಳೇನು, ಮುಂದೆ ಅವರು ಇರ್ತಕ್ಕಂತಹ ಕಾರ್ಯತಂತ್ರಗಳೇನು, ಈ ಬಗ್ಗೆ ಮಾತಾಡೋದಕ್ಕೆ ಮಾಜಿ ಸಚಿವರಾಗಿರ್ತಕ್ಕಂತಹ ಎನ್ ಮಹೇಶ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ ಬಹಳ ದೊಡ್ಡ ಚರ್ಚೆ ನಡೀತಾ ಇರತಕ್ಕಂಥದ್ದು ದೇಶದಲ್ಲಿ ವಿ ರಾಮ್ಜಿ ಈ ಕಾಯ್ದೆ ಯಾಕೆ ಕೇಂದ್ರ ಸರ್ಕಾರ ತರೋದಕ್ಕೆ ಮುಂದಾಯಿತು, ಇದ್ರ ಹಿಂದಿನ ಉದ್ದೇಶ ಏನು? ಇದು ಕರ್ನಾಟಕದಲ್ಲಿ ಇವತ್ತು ಎಷ್ಟು ಪ್ರಮಾಣದ ಚರ್ಚೆ ನಡೀತಾ ಇದೆ, ಆ ಚರ್ಚೆಯ ಅಗತ್ಯ ಇರಲಿಲ್ಲ. ಯಾಕೆ ಅಂತಂದರೆ ಈ ಉದ್ಯೋಗ ಖಾತ್ರಿ ಇದೆಯಲ್ಲ, ಈ ಉದ್ಯೋಗ ಖಾತ್ರಿ ಆಲ್ ಆಫ್ ಎ ಸಡನ್ ಬಂದಿರೋದದ 48 ವರ್ಷಗಳ ಪ್ರಕ್ರಿಯೆಯಲ್ಲಿ ಇವತ್ತು ವಿ ರಾಮ್ಜಿಯಾಗಿ ಪರಿವರ್ತನೆ ಆಗಿದೆ. ಸ್ವತಂತ್ರ ಪೂರ್ವದಲ್ಲೇ ಉದ್ಯೋಗ ಖಾತ್ರಿ ಯೋಜನೆಗಳು ಬೇರೆ ಬೇರೆ ಹೆಸರಲ್ಲಿ ಬಂದಿದೆ. ನಾವು ಸ್ವತಂತ್ರದ ನಂತರ ಮಾತಾಡೋದಾದರೆ ಲ್ಯಾಂಡ್ ಮಾರ್ಕಿಂಗ್ ಪೀರಿಯಡ್ ಯಾವುದು ಅಂದರೆ 1977. 1977ರಲ್ಲಿ ಜನತಾ ಸರ್ಕಾರ ಇದ್ದಾಗ ಫುಡ್ ಫಾರ್ ವರ್ಕ್ ಪ್ರೋಗ್ರಾಮ್ ಅಂತ ಮಾಡಿದ್ರು. ಕೂಲಿಗಾಗಿ ಕಾಳು, ಫೇಮಸ್ ಅದು, ಆಯಿತಾ. 1977. 1980ರಲ್ಲಿ ಅದು NREP ಆಯಿತು, ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಆಯಿತು. ರೀನೇಮ್ಡ್, ಅದು ಹೆಸರು ಬದಲಾವಣೆ ಆಯಿತು. ಅದಾದಮೇಲೆ 93ರಲ್ಲಿ ರೂರಲ್ ಲ್ಯಾಂಡ್ಲೆಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಅಂತ ಆಯಿತು, RLEGP ಬಂತು. ಆಮೇಲೆ 89ರಲ್ಲಿ ಜವಾಹರ್ ರೋಜ್ಗಾರ್ ಯೋಜನೆ ಆಯಿತು, ಜವಾಹರ್ಲಾಲ್ ನೆಹರು ಅವರ ಹೆಸರಲ್ಲಿ ತಂದಂಥದ್ದು. ಅದಾದಮೇಲೆ 1993ರಲ್ಲಿ ಮತ್ತೆ ರೀನೇಮ್ ಆಯಿತು, ಏನಂತ, ಅದು ಎಂಪ್ಲಾಯ್ಮೆಂಟ್ ಅಶ್ಯೂರೆನ್ಸ್ ಸ್ಕೀಮ್ ಅಂತ. 99ರಲ್ಲಿ ಮತ್ತೆ ಅದನ್ನು ಹೆಸರು ಬದಲಾವಣೆ ಮಾಡಿದ್ರು, ಏನಂತ, ಜವಾಹರ್ ಗ್ರಾಮ ಸಮೃದ್ಧಿ ಯೋಜನಾ ಅಂತ, JGSY ಅಂತ ಆಯಿತು. ಅದಾದಮೇಲೆ 2001ರಲ್ಲಿ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ ಆಯಿತು. ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತ ತಂದಾಗ 2001ರಲ್ಲಿ ಜವಾಹರ್ಲಾಲ್ ನೆಹರು ಹೆಸರು ಯಾಕೆ ಬಿಟ್ರಿ ಅಂತ ಯಾರೂ ಕೇಳಲಿಲ್ಲ. ಯಾಕೆ ಕೇಳಲಿಲ್ಲ ಅಂದರೆ ಪ್ರೋಸೆಸ್ ಅದು, ಆ ಪ್ರೋಸೆಸ್ಸಲ್ಲಿ ಚೇಂಜ್ ಆಯಿತು. ಅದಾದಮೇಲೆ 2005ರಲ್ಲಿ ಅದು NREGA ಅಂತ, ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಮೂಲಕ ಸ್ಕೀಮನ್ನು ತಂದರು. 2005ರ ನಂತರ ಅದು ಮತ್ತೆ ರೀನೇಮ್ ಆಗಿದ್ದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಂತ. ಈಗ 2005ರಿಂದ ಇಲ್ಲಿವರೆಗೆ ಎಷ್ಟು ವರ್ಷ ಆಗಿದೆ? 20 ವರ್ಷ ಆಗಿದೆ. 20 ವರ್ಷದಲ್ಲಿ ಈಗ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಕ್ ಮಿಷನ್ ಅಂತ ಹೇಳಿ ತಂದಿದ್ದಾರೆ. ಸೊ ಇದರಲ್ಲಿ ಗಲಾಟೆ ಮಾಡೋದೇನಿದೆ, ಇದನ್ನು ಚರ್ಚೆ ಮಾಡೋದೇನಿದೆ? ಇದು ನನ್ನ ಮೊದಲನೇ ವಾದ. ಈಗ ಚರ್ಚೆಗೆ ಬಂದಿರೋ ವಿಷಯ ಏನು ಅಂತಂದರೆ, ಗ್ರಾಮೀಣ ಪ್ರದೇಶದ ಜನರ ದುಡಿಯುವ ಹಕ್ಕನ್ನು ಕಿತ್ಕೊಂಡಿದ್ದಾರೆ ಅಂತ. ಎಲ್ಲಿ ಕಿತ್ಕೊಂಡಿದ್ದಾರೆ? ಉದಾಹರಣೆಗೆ, ಈಗ ಫಸ್ಟ್ನೇ ಆರೋಪ ಕಾಂಗ್ರೆಸ್ನವರು ಇರೋದು ಯಾವಾಗ ಇದಕ್ಕೆ ಕಾಯ್ದೆ ಮಂಡನೆ ಆಯಿತು ಕೇಂದ್ರದಲ್ಲಿ, ಸಂಸತ್ತಲ್ಲಿ, ಅವತ್ತಿಂದ ಒಂದು ಕಾಂಗ್ರೆಸ್ನವರು ಒಂದು ಆರೋಪ ಮಾಡ್ತಾರೆ, ಇವರಿಗೆ ಗಾಂಧಿ ಬೇಡ, ಹಾಗಾಗಿ ಗಾಂಧೀಜಿ ಹೆಸರನ್ನು ತೆಗೆದಿದ್ದಾರೆ ಅಂತ. ಈ ಫಸ್ಟ್ ಎದ್ದಿದ್ದೇ ವಿವಾದ ಇಲ್ಲಿಂದ. ಗಾಂಧೀಜಿ ಹೆಸರನ್ನೇ ಯಾಕೆ ಕೈ ಬಿಟ್ರು ಅಂತ, ಅದ್ರ ಹಿಂದಿನ ಉದ್ದೇಶ ಒಂದು ಇರಬೇಕಲ್ಲ. ಇಲ್ಲ, ಅದು ರೊಟೀನಾಗಿ ಆಗಿರೋವಂಥದ್ದು. ಗಾಂಧೀಜಿ ಹೆಸರು ಮತ್ತು ಗ್ರಾಮ ಎರಡೂ ಇಂಟರ್ಲಿಂಕ್ಡ್. ಗಾಂಧಿ, ಗ್ರಾಮ, ರಾಮ ಇದು ಗಾಂಧೀಜಿಯವರ ಫಿಲಾಸಫಿಗೆ ಅಂಟ್ಕೊಂಡಿರ್ತಕ್ಕಂಥ ಹೆಸರುಗಳು. ಒಂದು ವೇಳೆ ಗಾಂಧಿ ಹೆಸರನ್ನು ಉಳಿಸ್ಕೊಂಡಿದ್ರೆ ನೀವು ಈ ವಿವಾದ ಆಗ್ತಾ ಇರಲಿಲ್ವ? ಅಲ್ಲ, ಅದು ಬೇರೆ ವಿಚಾರ. ನನ್ನ ಪ್ರಶ್ನೆ ಏನು ಅಂದರೆ, ಗಾಂಧಿ ಹೆಸರು ಇಂಪಾರ್ಟೆಂಟೋ, ಗಾಂಧೀಜಿಯವರ ಫಿಲಾಸಫಿ ಇಂಪಾರ್ಟೆಂಟೋ? ಗಾಂಧೀಜಿಯವರ ಫಿಲಾಸಫಿ ಏನು? ಗ್ರಾಮ ರಾಜ್ಯ, ಗ್ರಾಮ ಸ್ವರಾಜ್ಯ. ಈ ಗ್ರಾಮ ಸ್ವರಾಜ್ಯ ಯಾವ ರೂಪದಲ್ಲಿರಬೇಕು ಅನ್ನೋದಕ್ಕೆ ಗಾಂಧೀಜಿಯವರ ಫಿಲಾಸಫಿ ಏನು? ಅದು ರಾಮರಾಜ್ಯ ಆಗಬೇಕು ಅಂತ. ಸೊ ಈ ರಾಮರಾಜ್ಯಕ್ಕೆ ನನ್ನ ಆಲೋಚನೆ ಏನು ಅಂತಂದರೆ, ಈ ರಾಮರಾಜ್ಯ ಆಗಬೇಕು ಅಂದರೆ ಅದಕ್ಕೊಂದು ಭೀಮಶಕ್ತಿ ಕೊಡಬೇಕು ಅಂತ ಹೇಳಿ ಕಾನೂನನ್ನು ಬಿಗಿ ಮಾಡಿರುವಂಥದ್ದು. ಭೀಮಶಕ್ತಿ ಅಂದರೆ ಸಂವಿಧಾನದ ಶಕ್ತಿ. ಸಂವಿಧಾನದ ಶಕ್ತಿ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಶಕ್ತಿ. ಕಾನೂನಿನ ಬಿಗಿ ಹಿಡಿತವನ್ನು ಕೊಡೋದ್ರ ಮೂಲಕ ಗ್ರಾಮಾಂತರ ಪ್ರದೇಶದ ಜನರ ಉದ್ಯೋಗ ಖಾತ್ರಿಯನ್ನು ಭರವಸೆಗೊಳಿಸಿಲ್ಲ, ರೈಟಾಗೊಳಿಸಿದ್ದಾರೆ. ಹಾಗಾಗಿ ಇದು ಗಾಂಧೀಜಿಯವರ ಫಿಲಾಸಫಿಯನ್ನು ಬಿಟ್ಟು ಮಾಡಿರುವಂಥ ಯೋಜನೆ ಅಲ್ಲ.
ಇನ್ನೊಂದು ಆರೋಪ, ನಾನು ಸಾಕಷ್ಟು ನಾಯಕರು, ಕಾಂಗ್ರೆಸ್ ನಾಯಕರು ಪ್ರೆಸ್ ಮೀಟ್ ಮಾಡಿ ಆರೋಪಗಳನ್ನು ಮಾಡಿದ್ದು ವಿಸ್ತೃತವಾಗಿ ಒಂದಿಷ್ಟು ಮಾತಾಡಿದ್ದಾರೆ. ಅದರಲ್ಲಿ ನಂಗೆ ಹೈಲೈಟ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ ಏನಂತಂದರೆ, ಈ ಹೊಸ ಕಾಯ್ದೆಯಿಂದಾಗಿ ಮಹಿಳೆಯರಿಗೆ, ರೈತರಿಗೆ, ಕಾರ್ಮಿಕ ವರ್ಗದವರಿಗೆ, ದಲಿತರಿಗೆ, ಅದರಲ್ಲೂ ಮುಖ್ಯವಾಗಿ ಇವರೆಲ್ಲರಿಗೂ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಅವರೊಂದು ಆರೋಪ ಮಾಡ್ತದೆ. ಯಾವ ರೀತಿ ಅನ್ಯಾಯ ಆಗ್ತಾ ಇದೆ, ನೀವು ಯಾವ ರೀತಿ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ, ಈ ಆರೋಪವನ್ನು ಯಾವ ರೀತಿ ಸಮರ್ಥನೆ ಮಾಡ್ಕೊತೀರಾ? ಇಲ್ಲ, ಇವತ್ತು ನರೇಗಾ ಇದೆಯಲ್ಲ, ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಇದೆಯಲ್ಲ, ಈ ಸ್ಕೀಮಲ್ಲಿ ಏನು ದಲಿತರು, ಹಿಂದುಳಿದ ವರ್ಗಗಳು, ಮಹಿಳೆಯರಿಗೆ ಎಷ್ಟು ಪಾಲಿನ ಉದ್ಯೋಗ ಸಿಗ್ತಾ ಇದೆ, ಅಷ್ಟೇ ಪಾಲಿನ ಉದ್ಯೋಗನೂ ಸಿಗುತ್ತೆ, ಅದಕ್ಕಿಂತ ಜಾಸ್ತಿ ಸಿಗುತ್ತೆ. ಮತ್ತು ಇನ್ನು ಮುಂದೆ ಸಿಗ್ತಕ್ಕಂಥ ಉದ್ಯೋಗ ಇದೆಯಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ, ಅದು ಕೇವಲ ಭರವಸೆ ಅಲ್ಲ, ಅದೊಂದು ರೈಟಾಗಿ ಬರ್ತಾ ಇದೆ. ಮತ್ತೀಗ ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಸ್ಕೀಮಲ್ಲಿ ಇದ್ದಿದ್ದು 100 ದಿನ ಉದ್ಯೋಗ, 1 ವರ್ಷಕ್ಕೆ ಮಾನವ ದಿನಗಳು 125 ಮಾಡಿದ್ದಾರೆ. ಆ 125 SC ST OBCಗಳಿಗೆ ಮತ್ತು ಮಹಿಳೆಯರಿಗೆ ಅನುಕೂಲ ಆಗೋದು. ಸೊ ಹಾಗಾಗಿ ಅವರನ್ನು ನಿರ್ಲಕ್ಷ್ಯ ಮಾಡುವಂಥದ್ದು ಒಂದು ರಾಜಕೀಯ ಪ್ರೇರಿತ ಹೇಳಿಕೆನ ಹೊರತು ಪ್ರಾಕ್ಟಿಕಲ್ ಆಗಿ ಆಗಿಲ್ಲ. ಈಗ ರಾಜ್ಯ ಸರ್ಕಾರ ಈ ಒಂದು ಕಾಯ್ದೆಯನ್ನು ಒಪ್ಕೊಳ್ಳುತ್ತಾ ಅಂತ ಅನಿಸ್ತಾ ಇದೆ ನಿಮಗೆ? ಒಪ್ಕೋಬೇಕು. ಅವ್ರು ಯಾಕೆ ಒಪ್ತಾ ಇಲ್ಲ ಅಂತಂದರೆ, ಯಾಕೆ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ, ಒಂದು ಇಮೋಷ್ನಲ್ ಫ್ಯಾಕ್ಟರ್, ಗಾಂಧೀಜಿ ಅವ್ರ ಹೆಸರನ್ನ ಕೈ ಬಿಟ್ಟಿದ್ದಾರೆ ಅನ್ನೋ ಇಮೋಷ್ನಲ್ ಫ್ಯಾಕ್ಟರು. ಅದಕ್ಕಿಂತ ಮೀರಿದ್ದೇನು ಅಂತಂದರೆ, ಈಗ ಗ್ರ್ಯಾಂಟ್ 60% ಕೇಂದ್ರ ಸರ್ಕಾರ ಕೊಡುತ್ತೆ, 40% ರಾಜ್ಯ ಸರ್ಕಾರ ಕೊಡಬೇಕು ಅಂತ 60-40 ರೇಷಿಯೋ ಮಾಡಿದಾರಲ್ಲ, ಅದು ನಮಗೆ ಬರ್ಡನ್ ಆಗುತ್ತೆ ಅಂತ. ಯಾಕೆ ಗಲಾಟೆ ಜಾಸ್ತಿ ಆಗ್ತಿದೆ ಅಂದರೆ, ಮೊದಲಿನ ರೇಷಿಯೋ 75-25 ಏನೋ ಇತ್ತು. ಇಲ್ಲ, 90-10 ಬೇರೆ ಕಡೆ ಬೇರೆ ಇದರಲ್ಲಿ ಇತ್ತು, ಈಶಾನ್ಯ ರಾಜ್ಯಗಳಲ್ಲಿ 90 ಇತ್ತು, ಕರ್ನಾಟಕದಲ್ಲಿ 75-25 ಇತ್ತು. ಕೇಂದ್ರ ಸರ್ಕಾರ 75 ಕೊಡ್ತಾ ಇತ್ತು, ರಾಜ್ಯ ಸರ್ಕಾರ 25. ಈಗ 60-40 ಇದು ಬರ್ಡನ್ ಆಗ್ತಾ ಇದೆ ರಾಜ್ಯ ಸರ್ಕಾರಕ್ಕೆ. ಈ ಬರ್ಡನ್ ಕೇಂದ್ರ ಸರ್ಕಾರ ಕೊಡೋ ಗ್ರ್ಯಾಂಟು 60%, 40% ರಾಜ್ಯ ಸರ್ಕಾರ ಕೊಡೋಂಥ ಗ್ರ್ಯಾಂಟು ಯಾವ ರಾಜ್ಯಕ್ಕೆ ಅನುಕೂಲ ಆಗುತ್ತೆ? ಅಲ್ಲ, ಮೊದಲೇ ಅದು ನಮ್ಮ ರಾಜ್ಯಕ್ಕೆ. ನಾನು ಸುಮ್ಮನೆ ಒಂದು ಲೆಕ್ಕಾಚಾರ ಮಾಡ್ಕೊಂಡು ಬಂದಿದ್ದೀನಿ. 2025-26ನೇ ಸಾಲಿಗೆ ಈ VB ರಾಮ್ಜಿ ಆ್ಯಕ್ಟ್ ಪಾಸಾದಾಗ ಎಷ್ಟು ಬಡ್ಜೆಟನ್ನು ಏರ್ ಮಾರ್ಕ್ ಮಾಡಿದ್ದಾರೆ ಅಂದರೆ, 1,54,000 ಕೋಟಿ ಬಡ್ಜೆಟನ್ನು ಏರ್ ಮಾರ್ಕ್ ಮಾಡಿದ್ದಾರೆ 28 ರಾಜ್ಯಗಳಿಗೆ. ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ 28 ರಾಜ್ಯಗಳಿಗೆ ಎಷ್ಟು ಬರುತ್ತೆ ಅಂದರೆ 5,283 ಕೋಟಿ ಬರ್ತದೆ. 28 ರಾಜ್ಯಗಳಿಗೆ 5,283 ಕೋಟಿನಲ್ಲಿ 60% ಅಂದರೆ 3,000 ಕೋಟಿ. ರಾಜ್ಯ ಸರ್ಕಾರ ಕೊಡಬೇಕಾಗಿರೋದು ಎಷ್ಟು? 2,000 ಕೋಟಿ. ಇಷ್ಟೊಂದು ದೊಡ್ಡ ಪ್ರಮಾಣದ ಕಾರ್ಮಿಕರಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ಉದ್ಯೋಗ ಕೊಡಲಿಕ್ಕೆ, ಅವ್ರಿಗೆ ಆರ್ಥಿಕ ಸ್ವಾವಲಂಬನೆ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಜವಾಬ್ದಾರಿ ಹೊತ್ಕೊಂಡು 2,000 ಕೊಡೋಕ್ಕಾಗಲ್ವಾ? ಅದು ನಮ್ಮ ರಾಜ್ಯದಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗೆ ಅನುಕೂಲ ಆಗಲ್ವಾ? ಸೊ ಜವಾಬ್ದಾರಿ ಹೊತ್ಕೊಂಡ್ರೆ ಅದು ಹೇಗೆ ಬಳಕೆ ಮಾಡಬೇಕು ಅನ್ನೋದು ಕೂಡ ಇವ್ರಿಗೆ ಗೊತ್ತಾಗುತ್ತೆ. ಜವಾಬ್ದಾರಿ ಇಲ್ಲ ಅಂತಂದರೆ, ಈಗ ಉದ್ಯೋಗ ಖಾತ್ರಿ ಯೋಜನೆ ಹೇಗೆ ನಡೆದಿದೆ ಇಷ್ಟು ವರ್ಷ ಅಂತ ನಮಗೆ ಗೊತ್ತಿದೆ. ಅದನ್ನೆಲ್ಲ ಬಿಗಿ ಮಾಡಿ ಸಾರ್ವಜನಿಕರ ಹಣವನ್ನು ಸಾರ್ವಜನಿಕರಿಗೆ ಖರ್ಚು ಮಾಡಬೇಕು, ನೇರವಾಗಿ ಕೂಲಿಕಾರರಿಗೆ ಹೋಗಬೇಕು ಅಂತ ಹೇಳಿ ಕಾನೂನನ್ನು ಬಿಗಿ ಮಾಡಿರೋದು ಬಿಟ್ಟರೆ ಇನ್ಯಾವುದೇ ಬದಲಾವಣೆ ಆಗಿಲ್ಲ. ಯಾವುದೇ ಇರೋವಂತಹ ಯಾವುದೇ ಒಂದು ಯೋಜನೆಗಳನ್ನು ಬದಲಾವಣೆ ಮಾಡಬೇಕು, ಅದರಲ್ಲಿ ಏನಾದ್ರು ಒಂದು ಸ್ವಲ್ಪ ಮಾರ್ಪಾಡು ಮಾಡಬೇಕು ಅಂತಂದರೆ ಅದಕ್ಕೊಂದಿಷ್ಟು ಉದ್ದೇಶಗಳಿರುತ್ತೆ, ಅದರಿಂದ ಇಷ್ಟೊಂದು ಸ್ಟಡಿಗಳು ಮಾಡಿರ್ತಾರೆ. ಈ ಕೇಂದ್ರ ಸರ್ಕಾರ ಈ ಮನರೇಗಾ ಯೋಜನೆಯನ್ನು ಬದಲಾವಣೆ ಮಾಡಿ VBG ರಾಮ್ಜಿ ಯೋಜನೆ ತರೋದು ಒಂದು ಉದ್ದೇಶ ಅಂತ ಇರುತ್ತೆ. ಆ ಉದ್ದೇಶ ಏನಾಗಿತ್ತು ನೋಡಿ ಬ್ರದರ್, ಇದರಲ್ಲಿ 2 ಉದ್ದೇಶ ಇದೆ. ಒಂದು, ಕರ್ನಾಟಕ ರಾಜ್ಯದಲ್ಲೇ ಒಂದು ಅಂಕಿಅಂಶ, ಒಂದು ಸೋಷಿಯಲ್ ಆಡಿಟು ಏನು ಹೇಳ್ತಾ ಇದೆ ಅಂತಂದರೆ, 4,60,000 ಜಾಬ್ ಕಾರ್ಡ್ಗಳು ಫ್ರಾಡ್ ಇದೆ. ಇದು ವೇಸ್ಟ್ ಅಲ್ವಾ? ಇಂಥದ್ದು ಮಾಡೋಕ್ಕಾಗಲ್ಲ. ಇನ್ಮೇಲೆ ಯಾರು ಉದ್ಯೋಗ ಮಾಡ್ತಾನೆ ಅವನು ಯಾರು ಅಂತ ಬಯೋಮೆಟ್ರಿಕಲ್ಲಿ ಗೊತ್ತಾಗೋಗುತ್ತೆ, ತಪ್ಪಿಸ್ಕೊಳ್ಳೋಕೆ ಆಗೋದೇ ಇಲ್ಲ. ಮತ್ತು ಇಟ್ಸ್ ಎ ಪಬ್ಲಿಕ್ ಮನಿ ಕೆನಾಟ್ ಬಿ ಅಲೋಡ್ ಟು ಟೇಕ್ ಅವೇ, ಲೈಕ್ ಆ ಥರ ಮಾಡೋಕ್ಕಾಗಲ್ಲ. ಇದು ಆಗುತ್ತೆ. ಮತ್ತು ಯಾರು ಕೂಲಿ ಮಾಡಿರ್ತಾನೆ ಅವ್ನಿಗೋಗುತ್ತೆ. ಕೂಲಿ ಮಾಡದೇ ಇರೋರು ಕೂಲಿ ತಗೊಂಡಿರುವಂಥ ಉದಾಹರಣೆಗಳು ಬೇಕಾದಷ್ಟಿದೆ. ನಾನು ಎಕ್ಸಾಂಪಲ್ಸ್ ಹೇಳಲ್ಲ, ನಾನು ಶಾಸಕನಾಗಿದ್ದವನು, ನಾನು ಎಕ್ಸಾಂಪಲ್ಸ್ ಹೇಳಲ್ಲ. ಕೂಲಿ ಮಾಡದೆ ಕೂಲಿ ತಗೊಂಡು ಹೋಗೋ ಅಂಥವ್ರು ಇದ್ದರು, ಅದೆಲ್ಲ ನಿಂತೋಗುತ್ತೆ. ಬಯೋಮೆಟ್ರಿಕ್ ಬಿಗಿ ಆಯಿತು. ಬಯೋಮೆಟ್ರಿಕ್ ಜೊತೆಗೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಸಿ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ,
ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಲೊಕೇಟ್ ಆಗೋಗುತ್ತೆ. ಆಗ ಮಿಸ್ಯೂಸ್ ಆಗಲ್ಲ, ಫ್ರಾಡ್ ಆಗಲ್ಲ, ಕರಪ್ಷನ್ಗೆ ಅವಕಾಶ ಇಲ್ಲ. ಸೊ ಇದು ಈ ಕಾಯ್ದೆನಲ್ಲಿ ಬಿಗಿಯಾಗಿರುವಂಥದ್ದು. ಮತ್ತು ಗುಂಡಿ ತೆಗೆದು ಗುಂಡಿ ಮುಚ್ಚುವಂಥ ಯೋಜನೆಗಳು, ಆಯಿತಾ, ಅದಕ್ಕೆ ಜಾಗ ಇಲ್ಲ. ಈಗ ನೀವೇನು ಕೆಲಸ ಮಾಡ್ತಾ ಇದ್ದೀರಿ ಅದನ್ನು ಆಲ್ರೆಡಿ ಪ್ಲ್ಯಾನ್ ಮಾಡಿ ಕೇಂದ್ರದಿಂದ ಅಪ್ರೂವಲ್ ತಗೊಂಡು ಮಾಡಬೇಕಾಗ್ತದೆ. ತಪ್ಪೇನು ಇದರಲ್ಲಿ ಅಂತ ದುಡ್ಡು ಖರ್ಚು ಮಾಡೋರು ಎಲ್ಲೋ ಒಂದು ಕಡೆ ಮಾನಿಟರ್ ಮಾಡಲೇಬೇಕಲ್ಲ. ಮತ್ತು ಯಾತಿಗೆ ದುಡ್ಡು ಖರ್ಚು ಮಾಡಬೇಕು ಅಂತ ಸ್ಪೆಸಿಫಿಕ್ಕಾಗಿ ಹೇಳಿದ್ದಾರೆ. ಒಂದನೇದು ಜಲ ಸಂರಕ್ಷಣೆ, ಎರಡನೇದು ಪ್ರಮುಖ ಮೂಲ ಸೌಕರ್ಯಗಳು, ಇನ್ಫ್ರಾಸ್ಟ್ರಕ್ಚರು, ಮೂರನೇದು ಜೀವನೋಪಾಯಕ್ಕೆ ಅನುಕೂಲವಾದಂತಹ ಕೆಲಸಗಳು, ಮತ್ತು ನಾಲ್ಕನೇದು ಹವಾಮಾನ ರಕ್ಷಣೆ ಮಾಡೋದು. ಈ ನಾಲ್ಕನ್ನು ಫೋಕಸ್ ಮಾಡಿ ಮಾಡ್ತಾ ಇದ್ದಾರೆ. ಈ ನಾಲ್ಕನ್ನು ಎಲ್ಲಿಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ವಿಕಸಿತ ಭಾರತ ಇದೆಯಲ್ಲ 2047 ಅಲ್ಲಿಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ. ಇದು ಹೇಗೆ ಕೆಲಸ ಮಾಡಬೇಕು ಅಂತ ಹೇಳಿ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ 7 ಫ್ಯಾಕ್ಟರ್ಸ್ ಇದೆಯಲ್ಲ ಅಲ್ಲಿಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ. ದೇಶ ಅಭಿವೃದ್ಧಿ ಆಗ್ತಾ ಇದೆ ಅಂದರೆ ಅದು ಗ್ರಾಮದಿಂದ ಅಭಿವೃದ್ಧಿ ಆಗಬೇಕು. ಗ್ರಾಮ ಮಟ್ಟದಲ್ಲಿ ಹೆಂಗೆ ಸೋರಿಕೆ ಇದೆ ಆ ಸೋರಿಕೆಯನ್ನು ತಡೆಯೋದಕ್ಕೋಸ್ಕರ ಜಿ ರಾಮ್ಜಿ ಅಂತ ತಂದಿರೋದು. ಸೊ ಹಾಗಾಗಿ ಪಬ್ಲಿಕ್ ಅಕೌಂಟಬಿಲಿಟಿ ಇರ್ತದೆ. ಇದನ್ನು ಯಾರು ಬೇಕಾದರೂ ನೋಡ್ಬೋದು. ನನಗೆ ಇನ್ನೊಂದು ಅನಿಸ್ತಾ ಇರುತ್ತೆ ಸರ್, ಇಷ್ಟು ದಿನ ನೀವು ಸಾಕಷ್ಟು ರಾಜಕೀಯ ಅನುಭವ ಇರುವಂಥವ್ರು ನೀವು. ಈ ಒಂದು ವೇಳೆ ಇವತ್ತಿನ ಗಲಾಟೆಗಳು ನಡೀತಾ ಇದೆ, ಈ ಒಂದು ವಿ ರಾಮ್ಜಿ ಕಾಯ್ದೆಯನ್ನು ರಾಜ್ಯ ಸರ್ಕಾರ ತಿರಸ್ಕರಿಸುವಂಥ ಅವಕಾಶ ಇದೆಯಾ? ಅಕಸ್ಮಾತ್ ಆ ತಿರಸ್ಕರಿಸುವಂಥ ಅವಕಾಶ ಇದ್ದರೆ ಕೇಂದ್ರ ಸರ್ಕಾರದ ನಡೆ ಏನಾಗಿರುತ್ತೆ ಅಂತ? ಈಗ ನೋಡಿ, ಕೇಂದ್ರದಲ್ಲಿ ಪಾರ್ಲಿಮೆಂಟಲ್ಲಿ 2 ಸದನಗಳಲ್ಲಿ ಚರ್ಚೆಯಾಗಿ ಅಪ್ರೂವ್ ಆಗಿರುವಂಥ ಒಂದು ಬಿಲ್ ಇದು, ಆಯಿತಾ. ಇದಕ್ಕೆ ರಾಷ್ಟ್ರಪತಿಗಳ ಅಂಕಿತನೂ ಆಗಿದೆ. ರಾಷ್ಟ್ರಪತಿಗಳ ಅಂಕಿತ ಆದಮೇಲೆ ರಾಜ್ಯಗಳ ಜವಾಬ್ದಾರಿ ಅದು. ರಾಜ್ಯಗಳು ಅದನ್ನು ಫಾಲೋ ಮಾಡಬೇಕು. ತಿರಸ್ಕರಿಸುವ ಅವಕಾಶ ರಾಜ್ಯಕ್ಕೆ ಇದೆಯಾ? ತಿರಸ್ಕರಿಸುವ ಅವಕಾಶ ಇಲ್ಲ ಟೆಕ್ನಿಕಲ್ ಆಗಿ, ಬಟ್ ಪೊಲಿಟಿಕಲ್ ಆಗಿ ತಿರಸ್ಕರಿಸುವಂಥ ಕೆಲಸವನ್ನು ಮಾಡೋ ಸಾಧ್ಯತೆ ಇದೆ. ಅಸೆಂಬ್ಲಿ ಕರೆದಿರೋದೇ ವಿಶೇಷವಾಗಿ ಈ ಕಾರಣಕ್ಕೋಸ್ಕರ. ಅಸೆಂಬ್ಲಿನಲ್ಲಿ ಒಂದು ರೆಸಲ್ಯೂಷನ್ ಮಾಡಿ ನಾವು ತಿರಸ್ಕರಿಸ್ತೀವಿ ಅಂತ ಕಳಿಸ್ಬೋದು. ದಟ್ ಈಸ್ ಒನ್ ವೇ. ಇನ್ನೊಂದು ಏನು ಅಂತಂದರೆ ಇವರು ಕೋರ್ಟ್ಗೆ ಹೋಗಿ ಇದನ್ನು ಪ್ರಶ್ನೆ ಮಾಡ್ಬೋದು. ಮಾಡಲಿ, ತೊಂದರೆ ಇಲ್ಲ. ನಮ್ಮ ಒಳ್ಳೆಯ ಉದ್ದೇಶಕ್ಕೆ ತಂದಿರ್ತಕ್ಕಂಥ ಈ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಡಿಫೆಂಡ್ ಮಾಡ್ಕೊಳ್ಳುತ್ತೆ. ಯಾತಕ್ಕೋಸ್ಕರ ಡಿಫೆಂಡ್ ಮಾಡ್ಕೊಳ್ಳುತ್ತೆ ಅಂತಂದರೆ ನಿಜವಾಗ್ಲೂ ದುಡ್ಡು ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪ್ಸೋಕ್ಕೋಸ್ಕರ ಡಿಫೆಂಡ್ ಮಾಡ್ಕೋತಾರೆ. ನೋಡೋಣ, ಬರಲಿ, ಕೋರ್ಟ್ಗೆ ಬರಲಿ. ಇನ್ನೊಂದು ಅಂದರೆ ಮನ್ರೇಗಾ ಯೋಜನೆಯಲ್ಲಿ ಅದಕ್ಕೊಂದು ಅರ್ಜಿ ಸಲ್ಲಿಸೋದಕ್ಕೆ ಕಾರ್ಮಿಕರಿಗೆ ಒಂದು ಪ್ರೊಸೀಜರ್ ಇತ್ತು. ಈ ರೀತಿಯಾಗಿ ಕಾರ್ಡ್ಗಳನ್ನೆಲ್ಲ ಮಾಡ್ಕೊಡ್ತಾರೆ, ಉದ್ಯೋಗ ಖಾತ್ರಿ ಕಾರ್ಡ್ಗಳೆಲ್ಲ ಮಾಡ್ಕೊಡ್ತಾ ಇದ್ದಾರೆ. ಈಗ ಈ ಹೊಸ ಕಾಯ್ದೆ ಮೂಲಕ ಅವ್ರು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬಹುದು? ಈ ಕಾಯ್ದೆನಲ್ಲಿ ಏನು ಅಂಥ ದೊಡ್ಡ ಬದಲಾವಣೆ ಏನಿಲ್ಲ. ಮೊದಲಿಗೆ ಆನ್ಲೈನಲ್ಲೂ ಅವರು ಹೋಗಿ ಅರ್ಜಿ ಸಲ್ಲಿಸ್ಬೋದಾಗಿತ್ತು, ಅಥವಾ ಗ್ರಾಮ ಪಂಚಾಯತಿಗೆ ಹೋಗಿ ಅರ್ಜಿ ಸಲ್ಲಿಸ್ಬೋದಾಗಿತ್ತು. ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾದಂತಹ ದಾಖಲೆಗಳನ್ನು ಕೇಳ್ತಾರೆ, ಆ ದಾಖಲೆಗಳನ್ನು ಕೊಟ್ಟು ಅವರು ಅರ್ಜಿಯನ್ನು ಸಲ್ಲಿಸ್ಬೋದು. ಈಗಲೂ ಕೂಡ ಮೊದಲೇಗಿತ್ತು ಅದೇ ಸಿಸ್ಟಮ್ ಇದೆ, ಅದರಲ್ಲಿ ಯಾವುದೂ ಬದಲಾವಣೆ ಆಗಿಲ್ಲ. ಈಗ ಇಷ್ಟೊಂದು ದೊಡ್ಡ ಚರ್ಚೆ ನಡೀತಾ ಇದೆ ಜಿ ರಾಮ್ಜಿ ಬಗ್ಗೆ, ನೀವು ಈ ರಾಜ್ಯ ಸರ್ಕಾರಕ್ಕೆ ಮತ್ತು ಜನರಿಗೆ ಇದರೊಳಗಿರ್ತಕ್ಕಂಥ ಯಾವ ಅಂಶಗಳಿಂದಾಗಿ ಇದು ಒಪ್ಕೋಬೇಕು ಅಂತ ನೀವು ಹೇಳ್ತೀರಿ? ನನಗನ್ಸುತ್ತೆ 100 ದಿನ ಇದ್ದಂಥ ಮಾನವ ಮ್ಯಾನ್ ಡೇಸ್ ಇದೆಯಲ್ಲ, ಅದನ್ನು 125 ದಿನ ಮಾಡಿರೋದ್ರಿಂದ ಇದು ಅನುಕೂಲ ಆಗುತ್ತೆ. ಜನರು ಇದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ನಾನು ಹೇಳಬೇಕಾಗಿಲ್ಲ, ಅವರು ಮಾಡ್ಕೋತಾರೆ. ಎರಡನೇದು, ಈ ವರ್ಕ್ ಐಡೆಂಟಿಫಿಕೇಷನ್ ಇದೆಯಲ್ಲ, ಇದನ್ನು ಗ್ರಾಮ ಪಂಚಾಯತಿನೇ ಮಾಡೋದು. ಮೊದಲೇನು ಮಾಡ್ತಿದ್ರು ಅಂತಂದರೆ, ಊಹೆ ಮಾಡಿಕೊಂಡು ಯಾವುದೋ ಒಂದು ಊರಲ್ಲಿ ಊರಲ್ಲಿ ಇಂಥ ಜಾಗದಲ್ಲಿ ಕಾಮಗಾರಿ ಅಂತ ಮೆನ್ಷನ್ ಮಾಡೋರು, ಅಪ್ರೂವಲ್ ತೊಗೊಂಡ್ಬಿಡೋರು. ಅಪ್ರೂವಲ್ ತೊಗೊಂಡ್ಮೇಲೆ ಹುಡುಕೋರು ಎಲ್ಲಿ ಕೆಲಸ ಅಂತ. ಈಗ ಹಂಗಾಗಲ್ಲ. ನೀವು ಜಿಯೋ ಟ್ಯಾಗ್ ಮಾಡಬೇಕು ಏನು ಕೆಲಸ ಅಂತ, ಆಯಿತಾ. ಜಿಯೋ ಟ್ಯಾಗ್ ಮಾಡಿದ್ರೆ ಅಲ್ಲಿಂದ ಚೆಕ್ ಮಾಡ್ತಾರೆ, GPS ಅಲ್ಲಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಎಸ್ ದಿಸ್ ಈಸ್ ಎ ಗುಡ್ ಪ್ರೋಗ್ರಾಮ್ ಇನ್ ಅಕಾರ್ಡಿಂಗ್ ಟು ದ ಲಾ ಅಂತ ಗೊತ್ತಾದಾಗ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಇದೇನು ಕೇಂದ್ರ ಸರ್ಕಾರ ಬಂದು ಮಾಡಲ್ಲ, ಸುಮ್ಮನೆ ಆ ಥರ ತಪ್ಪಾಗಿ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಅಲ್ಲಿ ಡೆಲ್ಲಿನಲ್ಲಿ ಕೂತ್ಕೊಂಡು ಇದನ್ನು ಮಾಡಲಿಕ್ಕಾಗತ್ತಾ? ನೀವೇನು ಪ್ರಾಜೆಕ್ಟ್ ಮಾಡ್ತೀರಿ ಅದು ನಿಜವಾಗಿದೆಯಾ ಇಲ್ಲೋ ಅನ್ನೋದನ್ನು ಅಲ್ಲಿ ಕೂತ್ಕೊಂಡು ಅವರು ಐಡೆಂಟಿಫೈ ಮಾಡ್ತಾರೆ. ಅದು ಬಿಟ್ಟರೆ ಎಲ್ಲ ಅಧಿಕಾರ ಗ್ರಾಮ ಪಂಚಾಯತಿಗೆ ಇದೆ. ಇನ್ನೊಂದು ಭಾರತದಂತಹ ದೇಶದಲ್ಲಿ ಕಾನೂನು ಮಾಡೋದು ಒಬ್ಬರು ಆದರೆ ಕಾನೂನು ಮುರಿಯೋದಕ್ಕೆ 100 ಜನ ಇರ್ತಾರೆ.
ಈ ಹೊಸ ಕಾಯ್ದೆ ಪ್ರಕಾರ ನೀವು ಹೇಳಿರ್ತಕ್ಕಂಥದ್ದು ಎಲ್ಲ ಅಂಶಗಳನ್ನು ಬಳಸ್ಕೊಂಡು ಕೂಡ ಇದರಲ್ಲಿ ಯಾವುದೇ ರೀತಿಯ ತೊಂದರೆ ಆಗದೆ ವಿಫಲ ಆಗದೆ ಸಕ್ಸಸ್ ಆಗುತ್ತೆ ಅಂತ ಅನ್ಸುತ್ತೆ. ಡೆಫಿನೆಟಾಗಿ ಸಕ್ಸಸ್ ಆಗುತ್ತೆ. ನೀವು ಇದನ್ನು ಇಂಪ್ಲಿಮೆಂಟ್ ಆಗಕ್ಕೆ ಬಿಡಬೇಕು. ಪ್ರಧಾನಿ ನರೇಂದ್ರ ಮೋದಿಜಿಯವರು ಜನ್ಧನ್ ಯೋಜನೆ ತಂದಾಗ ಅಕ್ಸೆಪ್ಟ್ ಆಯಿತಾ? ಏನು ಎಲ್ಲರ ಅಕೌಂಟ್ಗೂ ದುಡ್ಡು ಹಾಕ್ಬಿಡ್ತಾರಾ? ಅಕೌಂಟ್ ಮಾಡ್ತಾ ಇದ್ದಾರೆ ಅಂತ. ಈಗೇನಾಗಿದೆ? ನಿಮಗೊಂದು ಉದಾಹರಣೆ ಹೇಳ್ತೀನಿ. 42 ಲಕ್ಷ ಕೋಟಿ ರೂಪಾಯಿಗಳು ನೇರ ನಗದು ವರ್ಗಾವಣೆ ಜನರಿಗೋಗಿದೆ. ಅದರ್ವೈಸ್ ಇದರಲ್ಲಿ ಮೋರ್ ದೆನ್ 50% ಮಿಸ್ಯೂಸ್ ಆಗ್ತಾಯಿತ್ತು. ಈಗ ಟೆಕ್ನಾಲಜಿನ ಬಳಸ್ಕೊಂಡು ನೇರವಾಗಿ ಜನರ ಅಕೌಂಟ್ಗೆ ಹೋಗುತ್ತೆ. ಈಗ ಅರ್ಥ ಆಗಿದೆ. ಇಲ್ಲ, ಯಾಕೆ ಕೇಳಿದೆ ಈ ಕ್ವಶನ್ ಅಂತಂದರೆ, ಮನರೇಗಾ ಮಾಡಿದಾಗಲೂ ಕೂಡ ಉದ್ಯೋಗ ಖಾತ್ರಿ ಒಂದಿಷ್ಟು ಕಾರ್ಡ್ಗಳನ್ನು ಮಾಡಿಕೊಂಡು ನಕಲಿ ಮಾಡಿಕೊಂಡು ಸಾಕಷ್ಟು ಜನ ಫಲಾನುಭವಿಗಳು ಅಲ್ಲದೆ ಇರೋರು ಕೂಡ ಅದನ್ನ ಫಲಾನುಭವಿತೆ ಪಡೆದಿದ್ರು. ಹಾಗೆ ಇದರಲ್ಲೂ ಕೂಡ ಯಾವುದಾದ್ರೂ ಲೂಸ್ ಪೋಸ್ಗಳು ಇದೆಯಾ? ಯಾವ ರೀತಿಯಾಗಿ ಇದನ್ನು ಅವರು ತಮ್ಮ ಇಷ್ಟಕ್ಕೆ ಬಂದಂಗೆ ಬದಲಾಯಿಸ್ಕೊಂಡು ಅದರಲ್ಲಿ ಭ್ರಷ್ಟಾಚಾರ ನಡೆಯುವಂಥ ಸಾಧ್ಯತೆ ಇದೆ ಅಥವಾ ಹಿಂದಿರ್ತಕ್ಕಂತಹ ಎಲ್ಲ ನ್ಯೂನತೆಗಳನ್ನು ಇದರಲ್ಲಿ ಸರಿಪಡಿಸಲಾಗಿದೆಯಾ ಅಂತ? ಖಂಡಿತವಾಗ್ಲೂ ಇದರಲ್ಲಿ ಟೆಕ್ನಾಲಜಿನ ಬಳಸಿ 1% ಮಿಸ್ಯೂಸ್ ಆಗದೆ ಇದ್ದಂಗೆ ನೋಡ್ಕೋತಾ ಇದ್ದಾರೆ. ಈಗ ಮನುಷ್ಯ ತಪ್ಪು ಮಾಡ್ಬೋದು, ಮೆಷಿನ್ ಹೆಂಗೆ ತಪ್ಪು ಮಾಡುತ್ತೆ? ಸಾಧ್ಯನೇ ಇಲ್ಲ. ಸೊ ಈ ಜಿ ಯೋಜನೆಯಲ್ಲಿ ಸ್ಕೀಮಲ್ಲಿ ಅಥವಾ ಆ್ಯಕ್ಟಲ್ಲಿ ಈ ಕರಪ್ಷನ್ನ ಕಡಿಮೆ ಮಾಡೋಕ್ಕಲ್ಲ, ಕರಪ್ಷನ್ನ ಎಲಿಮಿನೇಟ್ ಮಾಡಲಿಕ್ಕೆ, ಆಮೇಲೆ ನಕಲಿ ಕಾರ್ಡ್ಗಳನ್ನು ಎಲಿಮಿನೇಟ್ ಮಾಡಿ ನಿಜವಾಗ್ಲೂ ಕೂಲಿ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಅವ್ರಿಗೆ ಈ ದುಡ್ಡು ಸಿಗಬೇಕು. ಅಂದರೆ ನಿಮ್ಮ ಪ್ರಕಾರ ಈಗ ದಲಿತರಿಗೆ, ಮಹಿಳೆಯರಿಗೆ, ಕೃಷಿ ಕಾರ್ಮಿಕರಿಗೆ ಇಂತಹದ್ದೇ ಕೆಲಸವನ್ನು ನಂಬಿಕೊಂಡಿರ್ತಂಥ ಶ್ರಮಿಕ ವರ್ಗದವರಿಗೆ ಎಲ್ಲರಿಗೂ ಕೆಲಸಗಳು ಇದರಿಂದ ಸಿಗುತ್ತೆ. ಡೆಫಿನೆಟಾಗಿ ಸಿಗುತ್ತೆ. ದಲಿತರು SC STಗಳನ್ನ ಯಾಕೆ ಮತ್ತೆ ಮಾತಾಡ್ತಾರೆ ಅಂದರೆ ದಿಕ್ತಪ್ಸಕ್ಕೆ. ಕಾಂಗ್ರೆಸ್ ಅವರು ಆರೋಪ ಮಾಡ್ತಾ ಇರತಕ್ಕಂತಹ ಯಾವ ಇದರಲ್ಲಿ ಕೂಡ ಹುರುಳಿಲ್ಲ ಅಂತ ಹೇಳ್ತಾ ಇದ್ದೀರಾ? ಡೆಫಿನೆಟ್ಲಿ ಇದು ಏನು ಗೊತ್ತಾ ಸರ್, ನೀವು ಈ ಯಾವುದೇ ಒಂದು ಹೊಸ ಕಾನೂನು ಬಂದಾಗ, ಹೊಸ ಆ್ಯಕ್ಟ್ ಬಂದಾಗ ಅದನ್ನು ಅಷ್ಟು ಸುಲಭವಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಜನ. ಹೋಗ್ಲಿ, ಸರ್ಕಾರ ಯಾಕೆ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ? ಕೇಂದ್ರ ಸರ್ಕಾರ ಮಾಡಿರುವಂಥ ಕಾಯ್ದೆ ಅಂತಾನೆ. ಕೇಂದ್ರ ಸರ್ಕಾರ ಮಾಡಿರುವಂಥ ಕಾಯ್ದೆ ಅಲ್ಲ, ಜವಾಬ್ದಾರಿ ಬರ್ತಾ ಇದೆ. ಈಗ 40% ಹಾಕಬೇಕು. ನನ್ನ ಪ್ರಕಾರ ಪ್ರತಿ ವರ್ಷಕ್ಕೆ ಒಂದು 2-2.25 ಸಾವಿರ ಕೋಟಿ ಇವರು ಡೆಪಾಸಿಟ್ ಹಾಕಬೇಕು, ದುಡ್ಡು ಹಾಕಬೇಕು. 3-3.5 ಸಾವಿರ ಕೋಟಿ ಕೇಂದ್ರದಿಂದ ಬರ್ತದೆ ಒಂದು ರಾಜ್ಯಕ್ಕೆ. ಇವರು 2-2.25 ಸಾವಿರ ಕೋಟಿ ಹಾಕಬೇಕು, 40%. ಅದು ಹಾಕಿದ ಮೇಲೆ ಇದು ಹೆಂಗೆ ಬಳಕೆ ಆಗುತ್ತೆ ಅನ್ನೋ ಜವಾಬ್ದಾರಿಯನ್ನು ಕೇಂದ್ರದವರು ನೋಡೋದ್ರ ಜೊತೆಗೆ ರಾಜ್ಯದವರು ನೋಡ್ತಾರೆ ಅಲ್ವಾ? ಸೊ ಹಾಗಾಗಿ ಇದು ಇವತ್ತಲ್ಲ ನಾಳೆ ರಾಜ್ಯ ಸರ್ಕಾರಗಳಿಗೂ ಅರ್ಥ ಆಗುತ್ತೆ. ಏನಂತಂದರೆ ಇದು ಟೈಮ್, ವಿ ಹ್ಯಾವ್ ಟು ವೆಯ್ಟ್ ಫಾರ್ ದಿ ಟೈಮ್. ಸುಮ್ಮನೆ ಪೊಲಿಟಿಕಲ್ ರೀಸನ್ಗೆ ವಿರೋಧ ಮಾಡ್ತಾ ಇದ್ದಾರೆ ಹೊರತು ತಾತ್ವಿಕವಾಗಿ ಇದನ್ನು ವಿರೋಧ ಮಾಡಲಿಕ್ಕೆ ಅವಕಾಶನೇ ಇಲ್ಲ. ಇನ್ನು ಜನರ ಬಳಿ ನೀವು ತೊಗೊಂಡು ಹೋಗಬೇಕಾಗತ್ತೆ ಈ ವಿಷಯನ. ಯಾಕಂದರೆ ಫೈನಲಿ ಜನರಿಗಾಗಿ ಮಾಡಿರ್ತಕ್ಕಂಥ ಜನರೇ ಅದ್ರ ಫಲಾನುಭವಿಗಳು. ಈಗ ಯಾವ ರೀತಿಯಾದಂತಹ ಒಂದು ಹೋರಾಟವನ್ನು ಅಥವಾ ಜನರಿಗೆ ತಲುಪಿಸುವಂಥ ಕಾರ್ಯಗಳನ್ನು ನೀವು ಮಾಡ್ತೀರಾ BJPಯಿಂದ? ಅದೇ ಈಗ ವಿಧಾನಸಭೆ ಅಧಿವೇಶನ ನಡೀತಾ ಇದೆ. ಈ ವಿಧಾನಸಭೆ ಅಧಿವೇಶನದಲ್ಲಿ ನನಗನ್ಸುತ್ತೆ ಒಂದು 2-3 ದಿನ ಚರ್ಚೆ ಆಗುತ್ತೆ. ಅದು ಚರ್ಚೆ ನಡೀತಾ ಇರುವಾಗಲೇ ಈಗಾಗಲೇ ನಮ್ಮ ಪಾರ್ಟಿ ವತಿಯಿಂದ ನಾವು ಎಲ್ಲ ಜಿಲ್ಲೆಗಳಲ್ಲೂ ಪತ್ರಿಕಾಗೋಷ್ಠಿ ಮಾಡಿ ಇದನ್ನು ಜನರಿಗೆ ಮನವರಿಕೆ ಮಾಡಿದ್ದೀವಿ. ಮೊನ್ನೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಾನ್ಯ ಕೃಷಿ ಸಚಿವರು ಬಂದು ಪ್ರೆಸ್ ಮೀಟು ಮಾಡಿದ್ದಾರೆ. ಮತ್ತು ನಮಗೆ MLAಗಳಿಗೆ, MP ಗಳಿಗೆ, ex-MLAಗಳಿಗೆ, ಜಿಲ್ಲಾಧ್ಯಕ್ಷರುಗಳಿಗೆ ಎಲ್ರಿಗೂ ಕೂರಿಸಿ ಡೀಟೇಲಾಗಿ ಹೇಳಿದ್ದಾರೆ ಇದರ ಪ್ಲಸ್ ಪಾಯಿಂಟ್ಸ್ ಏನು ಅಂತ. ಮತ್ತು ಏನೇನೋ ಪ್ರಶ್ನೆಗಳನ್ನ ಎತ್ತಾ ಇದ್ದಾರೆ ಕಾಂಗ್ರೆಸ್ನವರು, ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ. ನಮ್ಮ ಹತ್ರ ಸಾಕಷ್ಟು ದಾಖಲೆಗಳಿದೆ. ನಾವು ಏನು ಮಾಡ್ತೀವಿ ನೆಕ್ಸ್ಟ್, ಈಗ ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಾವೇಶ ಮಾಡಬೇಕಾಗಿತ್ತು. ಈಗ ನಾನು ಚಾಮರಾಜನಗರ ಜಿಲ್ಲೆಯಿಂದ ಬರ್ತಾಯಿದ್ದೀನಿ. ಮೊನ್ನೆ ದಿನ ಚಾಮರಾಜನಗರ ಜಿಲ್ಲೆಯಲ್ಲಿ ಸಮಾವೇಶ ಮಾಡಿದ್ವಿ. ಜನರಿಗೆ ಕನ್ವಿನ್ಸ್ ಆಯಿತು. ಈಗ ಪ್ರತಿ ಮಂಡಲ್ ಹಂತಕ್ಕೆ ಹೋಗಿ ಮಂಡಲ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರನ್ನ ಎಜುಕೇಟ್ ಮಾಡ್ತೀವಿ. ಇನ್ನೂ ಸೀರಿಯಸ್ ಅಂದರೆ ನಾವು ಗ್ರಾಮ ಸಭೆಗಳನ್ನು ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಈಗ ಅವರು ಗ್ರಾಮ ಸಭೆಗಳನ್ನ ಮಾಡಲಿಕ್ಕೆ ಕಾಂಗ್ರೆಸ್ನವ್ರು ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅವ್ರು ಮಾಡಲಿ, ಅವ್ರಿಗೆ ಸರ್ಕಾರ ಇದೆ, PDOಗಳು EOಗಳೆಲ್ಲ ಅವ್ರ ಕಂಟ್ರೋಲ್ ಇರ್ತಾರೆ, ಅವ್ರು ಮಾಡ್ತಾರೆ. ಬಟ್ ನಾವು ನಿಜವಾಗ್ಲೂ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಈಗ ಫಲಾನುಭವಿಗಳಿದ್ದಾರೆ, ಕೂಲಿ ಮಾಡೋರು, ಅವ್ರನ್ನ ಸೇರಿಸ್ತೀವಿ. ಆ ಕೆಲಸ ಮಾಡ್ತಿದ್ದವ್ರನ್ನ ಸೇರಿಸ್ತೀವಿ. ನಮ್ಮ ಪಕ್ಷದ ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಮಾಜಿ, ಹಾಲಿ ಎಲ್ಲರನ್ನೂ ಸೇರಿಸಿ ಹಳ್ಳಿನಲ್ಲಿ ಇದನ್ನು ಎಜುಕೇಟ್ ಮಾಡ್ತೀವಿ. ಇದಿಷ್ಟು VBG ರಾಮ್ಜಿ ಯೋಜನೆಯ ಬಗ್ಗೆ ಮಹೇಶ್ ಅವರು ಮಾತಾಡಿರ್ತಕ್ಕಂತಹದ್ದು. ಆ ಯೋಜನೆಯಿಂದ ಆಗ್ತಕ್ಕಂತಹ ಲಾಭಗಳೇನು, ಸರ್ಕಾರಗಳು ಯಾವ ಕಾರಣಕ್ಕಾಗಿ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡಿದ್ದಾರೆ. ಸರ್ ನಮಸ್ಕಾರ. ಥ್ಯಾಂಕ್ ಯು.